ಫುಲ್ ಕೈ ಕಾಲೆಲ್ಲ ನಡುಗ್ತೈತೆ. ಸೆಂಟ್ರು ಸಮುದ್ರದಲ್ಲಿ ಕರ್ಕೊಂಡ್ಬಂದವ್ರೆ. ಓ ದೇವ್ರೇ, ಓದ್ತಾ ಇದ್ದೀನಿ ಗುರು ಬೋಟ್ ಬಿಟ್ಟು. ಯಪ್ಪ ಯಪ್ಪ, ಜೀವನದಾಗ ಏನೇನು ಆಸೆ ಕಡೆ ತಿಳ್ಕೊಂಡ್ರು ಬಿಡ್ರು ಸಾಕು. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಾಮ್ ಕ್ರೇಜಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಮ್ ಕ್ರೇಜಿ ಮಾತಾಡೋದು. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ನಿಮ್ಮನ್ನು ಕರ್ಕೊಬಂದಿರೋದು ಮಲ್ಪೆ ಬೀಚಿಗೆ ಕರ್ಕೊಬಂದಿದ್ದೀನಿ. ಪ್ಯಾರಾ ರೈಡಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ಹೋಗೋಣ ವಿಡಿಯೋ ಒಳಗಡೆ. ಪ್ಯಾರಾ ರೈಡಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಬೋಟ್ ಒಳಗಡೆ ಕೂತ್ಕೊಂಡು ಎಲ್ಲ ಹಾಕಿ ಕುಣಿಸವ್ರೆ, ಶಸ್ತ್ರಗಳನ್ನೆಲ್ಲ ಹಾಕವ್ರೆ. ನನಗಂತೂ ಸಖತ್ ಭಯ ಆಗ್ತೈತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಫುಲ್ ಕೈ ಕಾಲೆಲ್ಲ ನಡುಗ್ತೈತೆ. ಸೆಂಟ್ರು ಸಮುದ್ರದಲ್ಲಿ ಕರ್ಕೊಂಡ್ಬಂದವ್ರೆ. ಸುತ್ತ ಬರೋ ನೀರೇ. ಇವರು ಕೂಡ ಪ್ಯಾರಾ ರೈಡಿಂಗ್ ಬಂದವ್ರೆ. ಈಗ ವಿತ್ ಪ್ಲೇಸ್ ಬ್ರೋ? ಕೇರಳದಿಂದ ಬಂದವ್ರೆ ಮಲ್ಪೆಗೆ ಎಂಜಾಯ್ ಮಾಡೋದಕ್ಕೆ. ಸೇ ಹಾಯ್. ಓ ದೇವ್ರೇ, ಓದ್ತಾ ಇದ್ದೀನಿ ಗುರು ಬೋಟ್ ಬಿಟ್ಟು. ಯಪ್ಪ ಯಪ್ಪ, ಏ ಗುರು ರಾಘವೇಂದ್ರ ಸ್ವಾಮಿ ಕಾಪಾಡಪ್ಪ ದೇವ್ರೇ. ಏನಿದು? ನಾನು ಸಮುದ್ರದ ಮ್ಯಾಲ. ಯಪ್ಪ, ನೀವು ನೋಡ್ಬೋದಿಲ್ಲಿ ಫುಲ್ಲು ಪ್ಯಾರಾ ರೈಡಿಂಗ್ ಗುರು. ಸಖತ್ ಭಯ ಆಗ್ತೈತೆ. ಪ್ಯಾರಾ ರೈಡಿಂಗ್ ಮಾಡೋದಂತ ಬಂದ್ಬಿಟ್ಟೆ. ಯಪ್ಪ, ಇಲ್ಲಿ ಮ್ಯಾಲಿಂದ ವ್ಯೂ ನೋಡೋಕೆ ಹೆಂಗಿದೆ ನೋಡ್ರಿ. ನೀವು ಕೂಡ ನೋಡ್ರಿ, ಈ ವ್ಯೂ ನೋಡ್ರಿ. ನಮ್ಮ ಬೋಟ್ ಅಲ್ಲಿ ಹೋಗ್ತಾ ಇದೆ ಚೆಚ್ಕೊಂಡು. ಯಪ್ಪ, ಜೀವನದಾಗ ಏನೇನು ಆಸೆ ಕಡೆ ತಿಳ್ಕೊಂಡ್ರು ಬಿಡ್ರು ಸಾಕು. ಯಪ್ಪ, ಸಿಟಿ ಅಲ್ಲಿದೆ ಬೀಚು. ಸೊ ನನ್ನನ್ನು ಇದ್ರೊಳಗೆ ಎತ್ಕೊಂಡು ಬರ್ತಾವ್ರೆ. ಯಪ್ಪ, ತೇಲ್ತಾ ಇದ್ದೀನಿ ನಾನಂತೂ. ನನಗಂತೂ ಸಖತ್ ಖುಷಿ ಆಗ್ತೈತೆ ಹೇಳ್ಬೇಕಂದ್ರೆ. ನೋಡಿ, ಎಳ್ಕೊಂಬಿಟ್ರು ಬೋಟ್ ಹತ್ರ. ಅಪ್ಪ, ಅಂತೂ ಇತ್ತು ಬಂದ್ಬಿಟ್ಟೆ ಗುರು ಕೆಳಗಡೆ. ನನ್ಗಂತೂ ಯಪ್ಪ ತಡ್ಕೊಳಕ್ಕಾಗ್ತಾ ಇಲ್ಲ ದೇವ್ರೆ. ಅದು ಇಳಿದು ಆಲೆ 10 ನಿಮಿಷ ಆಯ್ತೇನೋಪ್ಪ. ಆದರೂ ನನ್ನ ಕೈಲೇ ಕುಂತ್ಕೊಳಕ್ಕೆ ಕೂಡ ಆಗ್ತಾ ಇಲ್ಲ ಬೋಟಲ್ಲಿ. ಫುಲ್ಲು ನಡುಗ್ತಾ ಇದ್ದೀನಿ ನಾನು. ಅಯ್ಯಯ್ಯಪ್ಪ, ಫಸ್ಟ್ ಟೈಮ್ ನಾನು ಮಾಡಿದ ಪ್ಯಾರಾ ರೈಡಿಂಗು. ಜೀವನದಲ್ಲಿ ಥ್ರಿಲ್ಲಿಂಗ್ ಅಂದ್ರೆ ಏನು ಅಂತ ತೋರಿಸ್ಬಿಡ್ತು. 2 ನಿಮಿಷ ಕರ್ಕೊಂಡು ಹೋಗ್ತಾರೆ. 2 ನಿಮಿಷದಲ್ಲಿ ಇಡೀ ಪ್ರಪಂಚ ಕಟ್ಬಿಡ್ತು ನನಗೆ. ಏನೇನೋ ಜ್ಞಾಪನಕ್ಕೆ ಬಂದ್ಬಿಡ್ತು. ಫುಲ್ ದಿಲ್ ಖುಷಿ ಗುರು. ಅವಿಂದ್ ಯುವರ್ ಎಕ್ಸ್ಪೀರಿಯನ್ಸ್? ವಂಡರ್ಫುಲ್, ಅಡ್ಡಿಪೊಳಿ ರಕ್ಷ ಇಲ್ಲ. ಏನೋ ಅಡ್ಡಿಪೊಳಿ ಅಂತವ್ರೆ ಗುರು, ನನಗಂತೂ ಗೊತ್ತಾಗ್ತಾ ಇಲ್ಲ. ಮಲಯಾಳಂ ಅಡ್ಡಿಪೊಳಿ ಸೂಪರ್ ಸೂಪರ್ ಗುರು. ನೋಡ್ರಿ ಹೆಂಗಿರ್ತಾವ್ರಿ ಎಕ್ಸ್ಪೀರಿಯನ್ಸ್. ನೋಡ್ರಿ ಹೆಂಗಿರ್ಬೋದು ಮತ್ತೆ ಇಲ್ಲಿ ಬಂದು ಒಂದ್ಸಲ ಆಡ್ರಿ ನೀವು. ಯಪ್ಪ, ಸೂಪರ್. ನನಗಂತೂ ಸಾಕಾಗ್ಬಿಡೈತೆ ಗುರು. ಯಾವಾಗ ಕರ್ಕೊಂಡೋಗಿ ಬೀಚಲ್ಲಿ ಬಿಟ್ಬಿಡ್ತಾರೋ ಅನ್ಸೈತೆ ನನಗಂತೂ. ಸಕ್ಕಂತೂ ಟೆನ್ಷನ್ ಆಗ್ಬಿಟ್ಟು ಎಂಜಾಯ್ ಮಾಡೋಣ ಅಂತ ಬೀಚಿಗೆ ಬಂದೆ. ಫಸ್ಟ್ನೇ ಗೇಮೇ ಇದನ್ನ ಚೂಸ್ ಮಾಡಿಕೊಂಡೆ. ಆಗ್ತಾ ಇಲ್ಲ ನನಗೆ. ಯಪ್ಪ, ಆಗ್ತಾಯಿಲ್ಲ. ಈ ಥರ ಥ್ರಿಲ್ಲಿಂಗ್ ನಾನು ಅನುಭವಿಸ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಏನು ಗುರು, ಯಪ್ಪ. ಒಂದೇ ಒಂದು ದಾರದ ಸಹಾಯದಲ್ಲಿ ಒಬ್ಬ ಮನುಷ್ಯನ ತಗೊಂಡೋಗಿ ಆಕಾಶಕ್ಕೆ ಬಿಡ್ತಾರಲ್ಲ, ಏನು ಗ್ಯಾರಂಟಿ ಕೊಡ್ತಾರೆ ಇವರು? ಒಂದೇ ಒಂದು ಜಾಕೆಟ್, ಲೈಫ್ ಜಾಕೆಟು, ಒಂದೇ ಒಂದು ದಾರ 2 ಕೊಟ್ಬಿಟ್ಟು ಹೋಗಿ ನನ್ನ ಮಗನೇ ಮೇಲಕ್ಕೆ ಅಂತ ಕಳಿಸ್ತಾರೆ. ನೀನು ಹೋಗ್ತೀಯಾ, ಬಂದರೆ ನೀನು ಗ್ಯಾರಂಟಿ. ಬರಲಿಲ್ವಾ ಸಮುದ್ರದಲ್ಲಿ ನೀನು ಸಮುದ್ರದ ಪಾಲೆ ಅಂದರೆ ಬಿಡಲ್ಲ. ಸೊ ಅವರು ಕೂಡ ಹೆಲ್ಪ್ ಮಾಡ್ತಾರೆ.
ಸೊ ನಮ್ಮ ಅಯ್ಯೋ 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 ನಾನು ಇಳ್ಕೊಳ್ಳೋಕೆ ಕೂಡ ಆಗ್ತಾ ಇಲ್ಲ ನನ್ನ ಗೋಪ್ರೋನ, ಅಷ್ಟು ತುಕ್ತಾ ಇದೆ ಸಮುದ್ರದಲ್ಲಿ ಹಾಕೊಂಡು. ಅಪ್ಪ ಸೊ ಎಕ್ಸೈಟಿಂಗ್ ಮಾತ್ರ, ನನಗಂತೂ ಫುಲ್ ಖುಷಿ. ಎಲ್ಲಿಗೋ ಕರ್ಕೊಂಡು ಹೋಗ್ತಾವ್ರೆ ಗುರು. ನೋಡಿ ಗುರು, ಅಲ್ಲಿದೆ ಬೀಚ್ ಇರೋದು ಅಲ್ಲಿ. ಸೊ ನಮ್ಮನ್ನು ಸಮುದ್ರದ ಒಳಗಡೆ ಸುತ್ತಾಡಿಸ್ತವ್ರೆ, ಬೇರೆ ಆಟ ಆಡ್ಸೋಕ್ಕಿಲ್ಲ ಅನಿಸ್ತದೆ ನಾನು ಬಂದಿದ್ದೆ ಲೇಟು ಬೀಚ್ಗೆ, ಏನೇನು ಆಟ ಆಡೋಣ ಅಂತ ಬಂದೆ, ವಿಡಿಯೋ ಮಾಡೋಣ ಅಂತ ಬಂದೆ. ಸೊ ಇಲ್ಲಿ ಬಂದರೆ ಫಸ್ಟ್ನೇದು ಇದನ್ನು ಚೂಸ್ ಮಾಡ್ಕೊಂಡೆ, ಇದರಲ್ಲೇ ಟೈಮ್ ಆಗೋಗ್ತೈತೆ. ಕರ್ಕೊಂಬಂದು ಸೆಂಟ್ರಲ್ಲಿ ಹಾಕೊಂಬಿಟ್ಟವ್ರೆ. ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಸಖತ್ ಖುಷಿ ಆಯ್ತು ನನಗೆ, ಸಖತ್ ಎಂಜಾಯ್ ಮಾಡಿದೆ. ಏನು ಎಲ್ಲರನ್ನೂ ಆಕಾಶದಲ್ಲಿ ತೇಲಾಡಿಸಿ ಕುಣಿಸಿ ಕುಪ್ಪಳಿಸಿ ಏನು ಹೇಳೋಕ್ಕಾಗ್ದಂಗೆ ಮಾಡಿಸ್ಬಿಟ್ಟು ವಾಪಸ್ ಕರ್ಕೊಂಡು ಹೋಗ್ತಾವ್ರೆ, ದಡ ಸೇರಿಸ್ತಾವ್ರೆ. ನಮ್ಮನ್ನು ಸೆಂಟ್ರಿಗೆ ಕರ್ಕೊಂಬಂದು ಮೇಲಕ್ಕೆ ಕರ್ಕೊಂಡೋಗಿ ಇವಾಗ ಕರ್ಕೊಂಡು ಹೋಗ್ತಾವ್ರೆ. ನೋಡಿ ಅಲ್ಲಿದೆ ಬೀಚು, ಸೆಂಟ್ರು ಇದ್ರಲ್ಲಿ ಕರ್ಕೊಂಬಂದು ನಮ್ಮನ್ನು ಮಾಡಬಾರ್ದೆಲ್ಲ ಮಾಡಿಬಿಟ್ರು, ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತಾವ್ರೆ. ಸೊ ನೋಡಿ ಇನ್ನೊಂದು ಥರ ಇದೆ ಇಲ್ಲಿ. ಇವ್ರು ನೋಡಿ ನೀರೆಲ್ಲ ಮುಳುಗಿಸ್ತಾವ್ರೆ ಅವನ್ನ. ನೋಡ್ರಿ ಅದೊಂದು ಪ್ಯಾರಾಚೂಟು. ಸೊ ಅದು ನೀರಲ್ಲೆಲ್ಲ ಮುಳುಗಿಸ್ತಾರೆ. ನೋಡಿ ಇದರಲ್ಲಿ ಝೂಮಿಂಗ್ ಆಪ್ಷನ್ ಇಲ್ಲ ನನ್ನ ಗೋಪುರದಲ್ಲಿ, ತೋರ್ಸೋಕ್ಕೆ ಅಷ್ಟೇ ಕಾಣೋದು. ಸೊ ಅದರಲ್ಲಿ ಏನಂತಂದರೆ ಸ್ನೇಹಿತರೆ, ಅದನ್ನು ಕೇಳಿದೆ ನಾನು ಇದರಲ್ಲಿ ಬರೋಕ್ಕೆ ಮುಂಚೆ, ಅದರಲ್ಲಿ ಕೇಳಿದೆ. ಸೊ ಅದರಲ್ಲಿ ಸೇಫ್ಟಿ ಇಲ್ಲ, ಯಾಕಂದರೆ ನೀರಲ್ಲಿ ಮುಳುಗಿಸ್ತಾರೆ, ಅದೊಂದು ಚೆಲ್ಲಾಟ ಇರ್ಬೋದು. ಸೊ ಓಡ್ಕೊತ ಹೋಗಿ ಟೇಕ್ ಆಫ್ ಆಗಬೇಕು, ಓಡ್ಕೊತ ಮತ್ತೆ ಲ್ಯಾಂಡ್ ಆಗಬೇಕು. ಅವ್ರು ಹೇಳಿದ್ರು, ಸರ್ ಬಾಡಿಗೆ ಏನೇ ಥರ ಡ್ಯಾಮೇಜ್ ಆದರೂ ನಮ್ಮ ಕಡೆ ಏನೂ ಕೇಳೋಂಗಿಲ್ಲ ನೀವು, ಅದು ನಿಮ್ಮ ಓನ್ ರಿಸ್ಕು ಅಂತ ಹೇಳಿದ್ರು. ಸೊ ಅವರೇ ಹಂಗೆ ಹೇಳ್ಬೇಕಾದ್ರೆ ನಾವು ಎಕ್ಸ್ಟ್ರಾ ಧೈರ್ಯ ಮಾಡೋಕ್ಕಾಗುತ್ತಾ? ಆಗಲ್ಲ. ಸೊ ಅದಕ್ಕೆ ಬೇಡ ಅಂಥೇಳಿ ನಮ್ಮನ್ನು ಸೆಂಟ್ರು ಇದು ಕರ್ಕೊಬಂದು ಇಲ್ಲೇ ಮೇಲೆ ಹಾರಿಸ್ತೀವಿ ಅಂದರು. ಸೊ ಬಂದು ಸಖತ್ ಖುಷಿಪಟ್ಟಿದ್ದೀನಿ. ನೀವು ನೋಡಿರ್ಬೋದು ವಿಡಿಯೋದಲ್ಲಿ, ನಾನು ನಡುಗ್ತಾ ಇದ್ದೆ ಅಂದರೆ ಮೇಲೆ ಹೋದಾಗ ಯಪ್ಪ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ನಡುಗ್ತಾ ಇದ್ದೆ. ಫೈನಲಿ ನಮ್ಮ ಆಟ ಮುಗೀತು, ಇನ್ನೊಂದು ಬೋಟ್ ಬಂತು. ಈಗ ಆ ಬೋಟಿಗೆ ನಾವು ಶಿಫ್ಟ್ ಆಗಬೇಕು. ನಮ್ಮ ಹುಡುಗರು ಬೀಚಲ್ಲಿ ಚೆನ್ನಾಗಿ ಆಡ್ಬಿಟ್ಟು ಚಳಿ ಆಗ್ತೈತೆ. ನನಗೊಂದು ಐಸ್ ಕ್ರೀಮ್ ಕೊಡ್ಸ್ಮಮ್ಮ ಅಂದರು. ಇಷ್ಟೊತ್ತಿನಾಗ ಐಸ್ ಕ್ರೀಮ್ ಹುಡುಕ್ತೆ ಕತ್ಲಲ್ಲಿ. ಸುಮಾರು ಅಲ್ಲೇ ಒಂದು ಟೈಮು 7:30 ಆಗಿದೆ. ಇಲ್ಲಿ ಎಲ್ಲಿ ಸಿಗ್ತವೆ ಈಗ? ಅದಕ್ಕೆ ಅಂದ್ಬಿಟ್ಟು ಇಲ್ಲಿ ಯಾವುದೋ ಬಾಂಬೆ ಸ್ಪೆಷಲ್ ಕೋಲಾ ಅಂತೆ. ಸೊ ಈ ಕೋಲಾ ಗಾಡಿ ಹತ್ರ ಕರ್ಕೊಬಂದಿದ್ದೀನಿ, ನೋಡೋಣ ಯಾವ ರೀತಿ ಇರ್ತದೆ. ತಿಂತೀರೇನಪ್ಪ ಕೋಲಾನ? ಎಲ್ಲಿದ್ದೀರೋ? ನಾನು ಮಾತಾಡ್ತಾ ಇದ್ದೀನಿ, ಅವ್ನು ಓಡ್ತಾವನೆ, ಅವನಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಓಡ್ತಾವ್ರೆ ಕೋಲಾ ತಗೊಳ್ಳೋದಕ್ಕೆ. ಬನ್ನಿ ಯಾವ ರೀತಿ ಮಾಡ್ತಾರೆ ನೋಡೋಣ. ಏನಪ್ಪ ನಿಂದು ಹೇಳ್ರ? ಇದು ಕೆಲಸ ಮಾಡೋದು ಬಾಂಬೆ ಸ್ಪೆಷಲ್ ಕೋಲಾ. ಕೋಲಾನ ಗೋಲಾನ ಗೊತ್ತಿಲ್ಲ. ಗೋಲಾನ ಕೋಲಾ? ಗೋಲಾ. ಯಾರಿಗದು? ಏನೇನು ಹಾಕೊಂಡು ಸುರಿತಾವ್ರೆ ಗುರು. ಯಾವಾಗಲೂ ತಿಂತೀನಿ ನಮ್ಮ ನೋಡಿ ಮ್ಯಾಮ್. ಓ ನಮ್ಗಲ್ವ ಇದು? ಯಾರೋ ಮೇಡಮ್ಗ? ನಾನು ನಮಗೆ ಕೊಡ್ತಾವ್ರೆ ಅಂದ್ಕೊಂಡೆ. ನಮ್ಗನ್ ಕೊಡಪ್ಪ. ಐಸ್ ಹಾಕೊಂಡು ರುಬ್ತಾವ್ರೆ ಮಿಷಿನಲ್ಲಿ. ಬಂದ್ಬಿಡ್ತಾ? ಯಾವ ಫ್ಲೇವರ್ ಬೇಕು ಮಚ್ಚ? ಆರೆಂಜ್ ಫ್ಲೇವರು ಗೋಲಾ. ಸ್ವಲ್ಪ ಚಾಕ್ಲೇಟ್ ಹಾಕ್ರಿ. ಆ ಕಡೆ ಹೋಗುದು. ಫ್ಲೇವರ್ ಯಾಕು? ಫ್ಲೇವರ್ ಕ್ರೀಮಾ
ನೋಡಿ ಏನು ನಮಗೇನು ಗೊತ್ತೇ ಇಲ್ಲ ಇದು. ಗೋಲೊಳಗೆ ಏನೋ ಹಾಕ್ಸ್ಕೊಂತ ನಮ್ಮ ಹುಡುಗ. ಐಸ್ ಕ್ರೀಮ್ನ ಹಂಗೆ ತಿಂದರೆ ಆಗಲ್ಲ, ಪುಡಿ ಮಾಡಿಬಿಟ್ಟು ತಿನ್ನೋದು. ಅಷ್ಟೇನಾ? ವಾ ತಿನ್ನಪ್ಪ. ಓಹೋ ಫುಲ್ ಝೂಮಿಂಗು ಹೆಂಗದಪ್ಪ ಬರತ್ತು. ಎಲ್ಲೋ ಹಾಂ ತಿನ್ನು ತಿನ್ನು, ಚೆನ್ನಾಗಿ ನೀರಾಗ ಆಡಿದ್ಯಾ. ಐಸ್ ಕ್ರೀಮ್ ತಿನ್ಬೇಕಾದ್ದೆ. ತಿಂತೀನಿ. ತಿನ್ನು ತಿನ್ನು. ನಮಗೊಂದು ಹಾಕೋಣ. ಐಸ್ ಕ್ರೀಮ್ ಹಾಕಿದ್ರು, ಕಡ್ಡಿ ಚುಚ್ಚಿದ್ರು, ತಿರುಗಿ ಐಸ್ ಕ್ರೀಮ್ ಪುಡಿ ಮಾಡ್ತವ್ರೆ, ಕುಟ್ಟಿದ್ರು, ಇಕ್ಕಿದ್ರು. ಯಾವುದು ಚೆನ್ನಾಗಿರೋದು ಹಾಕು. ಏನು ಹಾಕ್ತಾವನೆ, ಏನು ಹಾಕ್ತಾವ್ರೆ ಅಂತ ಗೊತ್ತಿಲ್ಲ. ಶುಗರಲ್ಲಿ ಫಸ್ಟೇ ಐಸು ಮಿಕ್ಸ್ ಆಗಿರುತ್ತೇನಪ್ಪ ಅದು ಅದು ಅದರಲ್ಲೇ? ಹಾಂ ಹಾಂ ಅಲ್ಲ, ಅಷ್ಟು ಒಳಗಡೆ ಅಷ್ಟು ಜಲ್ದಿ ಇದು ಮಾಡ್ಬಿಡುತ್ತೆ ಅದು. ನಾನೆಲ್ಲ ಮಾಡ್ಕೊಂಬರ್ತಾವ. ನಮ್ಗೆ ಏನೇನು ಹಾಕ್ತಾವ್ರೆ ಇದೇ ನಮ್ಮ ಹುಡುಗ ಒಂದೇ ಒಂದು ಹಾಕಿದ್ರು, ನನಗೆ ಏನೇನು ಹಾಕ್ತಾವ್ರಲ್ಲಪ್ಪ. ಹಾಂ ಕೊನೆಗೂ ಬಂತು ಐಸ್ ಕ್ರೀಮು. ನಮ್ಮ ಭರತವರು ಹೇಳಿದ್ರು ಕೋಲಾ ತಗೊಂಡಿದ್ದೀವಿ, ಗೋಲಾ ಚೆನ್ನಾಗೈತೆ. ಕುಲ್ಫಿ ತಿನ್ನೋರ್ ಕೈ ಗೋಲಾ ಕೊಟ್ರೆ ಹಿಂಗೆ ಆಗೋದು. ಸಖತ್ತಾಗೈತೆ, ಸೂಪರ್. ತಿಂತೀರಾ ನೀವು ಗೋಲಾ?